ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರುವವರು ಎಂದಿಗೂ ಈ 3 ಹಣ್ಣುಗಳನ್ನು ತಿನ್ನಬಾರದು. ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತೀವ್ರವಾಗಿ ಹೆಚ್ಚಾಗಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಡಯಾಬಿಟಿಸ್ನೊಂದಿಗೆ ಬದುಕುತ್ತಿರುವ ಲಕ್ಷಾಂತರ ಜನರಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಆರೋಗ್ಯಕರ ಎಂದು ಖ್ಯಾತಿಯಲ್ಲಿರುವ ಹಣ್ಣುಗಳು ಸಹ ಡಯಾಬಿಟಿಸ್ ರೋಗಿಗಳಿಗೆ ಸುರಕ್ಷಿತವೇ? ಕೆಲವು ಹಣ್ಣುಗಳು ರಕ್ತ ಸಕ್ಕರೆಯನ್ನು ಹೆಚ್ಚಿಸಬಹುದೇ ಅಥವಾ ಸರಿಯಾದ ಆಯ್ಕೆ ಮಾಡಿಕೊಂಡರೆ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದೇ? ನಿಮ್ಮ ಮನಸ್ಸಿನಲ್ಲೂ ಇಂತಹ ಪ್ರಶ್ನೆಗಳಿದ್ದರೆ ಈ ಮಾಹಿತಿ ನಿಮಗಾಗಿಯೇ. ಹಣ್ಣುಗಳು ದೇಹಕ್ಕೆ ಅಗತ್ಯವಾದ ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ಗಳ ಉತ್ತಮ ಮೂಲ. ಆದರೆ ಡಯಾಬಿಟಿಸ್ ಇರುವವರು ಹಣ್ಣುಗಳನ್ನು ಪೂರ್ತಿ ಬಿಟ್ಟು ಬಿಡಬೇಕೆಂದಿಲ್ಲ. ಸರಿಯಾದ ಹಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ತಿನ್ನುವುದು ಮುಖ್ಯ. ಇದಕ್ಕೆ 2 ಪ್ರಮುಖ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು: ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಗ್ಲೈಸೆಮಿಕ್ ಲೋಡ್. IG ಎಂದರೆ ಆಹಾರ ತಿಂದ ನಂತರ ರಕ್ತದಲ್ಲಿ ಸಕ್ಕರೆ ಎಷ್ಟು ವೇಗವಾಗಿ ಹೆಚ್ಚಾಗುತ್ತದೆ. ಹೆಚ್ಚು GI ಇರುವ ಆಹಾರ ವೇಗವಾಗಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಗ್ಲೈಸೆಮಿಕ್ ಲೋಡ್ ಅಂದರೆ ಒಟ್ಟು ಎಷ್ಟು ಪ್ರಮಾಣದ ಗ್ಲೂಕೋಸ್ ದೇಹಕ್ಕೆ ಸೇರುತ್ತದೆ. ಈಗ ಬನ್ನಿ, ಡಯಾಬಿಟಿಸ್ ರೋಗಿಗಳಿಗೆ ಅಪಾಯಕಾರಿಯಾಗಬಹುದಾದ ಹಣ್ಣುಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದು ಬಾಳೆಹಣ್ಣು. ಬಾಳೆಹಣ್ಣಿನ ಗ್ಲೈಸೆಮಿಕ್ ಇಂಡೆಕ್ಸ್ 51 ಇದ್ದು ಮಧ್ಯಮ ವರ್ಗಕ್ಕೆ ಬರುತ್ತದೆ. ಆದ್ದರಿಂದ ಸೀಮಿತ ಪ್ರಮಾಣದಲ್ಲಿ ತಿನ್ನಬಹುದು. ವಿಶೇಷವೆಂದರೆ ಬಾಳೆಹಣ್ಣು ಹಣ್ಣಾಗುತ್ತಾ ಹೋದಂತೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ತುಂಬ ಹಣ್ಣಾದ ಬಾಳೆಹಣ್ಣಿನ ಗ್ಲೈಸೆಮಿಕ್ ಇಂಡೆಕ್ಸ್ 58% ಹೋಗಬಹುದು. ಇದು ಡಯಾಬಿಟಿಸ್ ರೋಗಿಗಳಿಗೆ ಸರಿಯಲ್ಲ. ಆದ್ದರಿಂದ ಬಾಳೆಹಣ್ಣು ತಿನ್ನ ಬಯಸಿದರೆ ದಿನಕ್ಕೆ 1 ಅಥವಾ 2 ಸ್ವಲ್ಪ ಹಣ್ಣಾದದನ್ನು ಮಾತ್ರ ತಿನ್ನಿ. ಎರಡನೆಯದು ಮಾವಿನ ಹಣ್ಣು. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಸುಮಾರು 51 ಇದ್ದು ಇದನ್ನು ಸೀಮಿತ ಪ್ರಮಾಣದಲ್ಲಿ ತಿನ್ನಬಹುದು. ಡಯಾಬಿಟಿಸ್ ಇದ್ದರೆ ಒಂದು ಬಾರಿಗೆ 100 ಗ್ರಾಂಗಿಂತ ಹೆಚ್ಚು ಮಾವಿನ ಹಣ್ಣು ತಿನ್ನಬೇಡಿ ಮತ್ತು ದಿನಕ್ಕೆ 1 ಬಾರಿ ತಿನ್ನಿ. ಮೂರನೆಯದು ದ್ರಾಕ್ಷಿ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಾಗಿದ್ದು ಹೈ ವರ್ಗಕ್ಕೆ ಬರುತ್ತದೆ. ಜೊತೆಗೆ ಇದರಲ್ಲಿ ಫೈಬರ್ ತುಂಬ ಕಡಿಮೆ ಇರುವುದರಿಂದ ಇದು ವೇಗವಾಗಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಡಯಾಬಿಟಿಸ್ ರೋಗಿಗಳು ದ್ರಾಕ್ಷಿಯನ್ನು ಪೂರ್ತಿಯಾಗಿ ತಪ್ಪಿಸಬೇಕು. ನಾಲ್ಕನೆಯದು ಪೈನಾಪಲ್. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ 59 ಇದ್ದು ತುಂಬ ವೇಗವಾಗಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಐದನೆಯದಾಗಿ ಕಲ್ಲಂಗಡಿ. ಕಲ್ಲಂಗಡಿಯ ಗ್ಲೈಸೆಮಿಕ್ ಇಂಡೆಕ್ಸ್ 70 ಮತ್ತು 100ರ ನಡುವೆ ಹೆಚ್ಚಾಗಿರುತ್ತದೆ. ಇದರಲ್ಲಿ ಸಕ್ಕರೆ ತುಂಬ ಹೆಚ್ಚಿರುವುದರಿಂದ ಡಯಾಬಿಟಿಸ್ ಜನರು ಇದನ್ನು ತಿನ್ನಬಾರದು. ಆದ್ದರಿಂದ ಡಯಾಬಿಟಿಸ್ ರೋಗಿಗಳು ಇದನ್ನು ತಮ್ಮ ಆಹಾರದಿಂದ ತೆಗೆದುಹಾಕಬೇಕು. ಈಗ ಡಯಾಬಿಟಿಸ್ ರೋಗಿಗಳಿಗೆ ಸುರಕ್ಷಿತ ಮಾತ್ರವಲ್ಲದೆ ಲಾಭದಾಯಕವಾಗಿರುವ ಹಣ್ಣುಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದು ಕಿವಿ. ಕಿವಿಯ ಗ್ಲೈಸೆಮಿಕ್ ಇಂಡೆಕ್ಸ್ 50% ಇದ್ದು ಗ್ಲೈಸೆಮಿಕ್ ಲೋಡ್ ಕೇವಲ 7. ಆದ್ದರಿಂದ ಇದು ಸಕ್ಕರೆಯನ್ನು ಹೆಚ್ಚಿಸದೆ ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಶೇಷವೆಂದರೆ ಕಿವಿಯ ಸಿಪ್ಪೆ ಕೂಡ ತುಂಬ ಲಾಭದಾಯಕ, ಏಕೆಂದರೆ ಅದರಲ್ಲಿ ಸಕ್ಕರೆಯನ್ನು ನಿಧಾನವಾಗಿ ಹೆಚ್ಚಿಸುವ ಆಂಟಿಆಕ್ಸಿಡೆಂಟ್ಗಳಿವೆ. ಸಂಜೆಯ ಸಮಯದಲ್ಲಿ ಕಿವಿ ತಿನ್ನುವುದು ಡಯಾಬಿಟಿಸ್ ರೋಗಿಗಳಿಗೆ ಉತ್ತಮ. ಎರಡನೆಯದು ಪಪಾಯಿ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇದ್ದು ಇದರಲ್ಲಿರುವ ಫೈಬರ್, ವಿಟಮಿನ್ಗಳು ಮತ್ತು ಖನಿಜಗಳು ಇದನ್ನು ಡಯಾಬಿಟಿಕ್ ರೋಗಿಗಳಿಗೆ ಆದರ್ಶ ಹಣ್ಣಾಗಿ ಮಾಡುತ್ತದೆ. ಮಧ್ಯಾಹ್ನ 12ರಿಂದ 2 ಗಂಟೆಗಳ ನಡುವೆ ಪಪಾಯಿ ತಿನ್ನುವುದು ಉತ್ತಮ. ಮೂರನೆಯದು ಸೀಬೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೇವಲ 36 ಮತ್ತು ಗ್ಲೈಸೆಮಿಕ್ ಲೋಡ್ 6. ಆದ್ದರಿಂದ ಇದು ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಜೊತೆಗೆ ಇದರಲ್ಲಿರುವ ಪಾಲಿಫಿನಾಲ್ ಎಂಬ ಆಂಟಿಆಕ್ಸಿಡೆಂಟ್ಗಳ ಡಯಾಬಿಟಿಸ್ ಅಪಾಯವನ್ನು 28%ವರೆಗೆ ಕಡಿಮೆ ಮಾಡಬಹುದು. ಆದ್ದರಿಂದ ದಿನಕ್ಕೆ 1 ಸೀಬೆ ಖಂಡಿತ ತಿನ್ನಿ. ವಿಶೇಷವಾಗಿ ಬೆಳಿಗ್ಗೆ ಉಪಹಾರವಾದ ಸಮಯದಲ್ಲಿ ಕಿತ್ತಳೆ ಕೂಡ ಉತ್ತಮ ಆಯ್ಕೆ. ಇದರಲ್ಲಿ ಫೈಬರ್ ಧಾರಾಳವಿದ್ದು ಕ್ಯಾಲೋರಿ ಕಡಿಮೆ. ಆದರೆ ಇದನ್ನು ತಿನ್ನುವ ಸರಿಯಾದ ರೀತಿ ತಿಳಿದಿರಬೇಕು. ಕಿತ್ತಳೆಯನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ ತಕ್ಷಣ ತಿನ್ನಬಾರದು. ಊಟ ಮುಗಿದ 2ರಿಂದ 3 ಗಂಟೆಗಳ ನಂತರ ತಿನ್ನುವುದು ಉತ್ತಮ. ಇದರಿಂದ ಜೀರ್ಣಕ್ರಿಯೆಗೆ ಹಾನಿಯಾಗುವುದಿಲ್ಲ. ಇವುಗಳ ಜೊತೆಗೆ ಕೆಲವು ಇತರ ಹಣ್ಣುಗಳು ಕೂಡ ಡಯಾಬಿಟಿಸ್ ರೋಗಿಗಳಿಗೆ ಸುರಕ್ಷಿತ. ಸೀತಾಫಲ, ಚೆರ್ರಿ, ನಾಶಪತಿ, ಜಾಮೂನ್ ಅಂದರೆ ನೇರಳೆ ಹಣ್ಣು ಮತ್ತು ಪೀಚ್
ವಿಶೇಷವಾಗಿ ನೇರಳೆ ಹಣ್ಣನ್ನು ಆಯುರ್ವೇದದಲ್ಲಿ ಡಯಾಬಿಟಿಸ್ಗೆ ತುಂಬ ಲಾಭದಾಯಕ ಎಂದು ಪರಿಗಣಿಸಲಾಗಿದೆ. ಇನ್ನೊಂದು ಅತ್ಯಂತ ಮುಖ್ಯ ವಿಷಯ, ಡಯಾಬಿಟಿಸ್ ರೋಗಿಗಳು ಎಂದಿಗೂ ಹಣ್ಣುಗಳ ಜ್ಯೂಸ್ ಕುಡಿಯಬಾರದು. ಜ್ಯೂಸ್ ಮಾಡುವಾಗ ಹಣ್ಣುಗಳ ಫೈಬರ್ ಹೋಗಿ ಸಕ್ಕರೆ ಒಂದೇ ಕೇಂದ್ರೀಕೃತ ರೂಪದಲ್ಲಿ ದೇಹಕ್ಕೆ ಸೇರುತ್ತದೆ. ಇದರಿಂದ ಸಕ್ಕರೆ ಮಟ್ಟ ಒಡನೆ ಹೆಚ್ಚಾಗುತ್ತದೆ. ಆದ್ದರಿಂದ ಯಾವಾಗಲೂ ಪೂರ್ತಿ ಹಣ್ಣನ್ನೇ ತಿನ್ನಿ, ಪ್ರಕೃತಿ ಕೊಟ್ಟಂತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸಿಗುವ ಸುರಕ್ಷಿತ ಹಣ್ಣುಗಳಿಂದಲೂ ದೂರವಿರಿ, ಏಕೆಂದರೆ ಹೆಚ್ಚುವರಿ ಸಕ್ಕರೆ ಇರುತ್ತದೆ. ಇನ್ನೊಂದು ರೀತಿ, ಹಣ್ಣುಗಳ ಜೊತೆಗೆ ಪ್ರೋಟೀನ್ ಯುಕ್ತ ಆಹಾರ ತೆಗೆದುಕೊಂಡರೆ ಸಕ್ಕರೆಯನ್ನು ದೇಹದಲ್ಲಿ ನಿಧಾನವಾಗಿ ಹೀರಲ್ಪಡಿಸಬಹುದು. ಉದಾಹರಣೆಗೆ ಪೀನಟ್ ಬಟರ್, ಪನ್ನೀರ್, ಬಾದಾಮಿ ಜೊತೆ ಸೇರಿಸಿ ತಿನ್ನಿ. ಇದರಿಂದ ಸಕ್ಕರೆಯ ಪ್ರಭಾವ ನಿಧಾನವಾಗಿ ದೇಹಕ್ಕೆ ತುಂಬ ಲಾಭದಾಯಕ. ಡಯಾಬಿಟಿಸ್ನಲ್ಲಿ ಆಹಾರವೇ ಅತ್ಯಂತ ಮುಖ್ಯ. ನೀವು ಏನು ತಿನ್ನುತ್ತೀರೋ ಅದರ ನೇರ ಪ್ರಭಾವ ನಿಮ್ಮ ರಕ್ತ ಸಕ್ಕರೆಯ ಮೇಲೆ ಬೀಳುತ್ತದೆ. ಆದ್ದರಿಂದ ಇಂದು ನಾವು 3 ಅದ್ಭುತ ಆಹಾರಗಳ ಬಗ್ಗೆ ಮಾತನಾಡೋಣ. ಅವು ನಿಮ್ಮ ರಕ್ತದ ಸಕ್ಕರೆಯನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೊದಲ ಸೂಪರ್ ಫುಡ್ ಜವೆ ಹಿಟ್ಟು. ಮೊದಲು ಜವೆ ಹಿಟ್ಟಿನ ಬಗ್ಗೆ ಮಾತನಾಡೋಣ. ಇಂಗ್ಲಿಷ್ನಲ್ಲಿ ಬಾರ್ಲಿ ಫ್ಲೋರ್ ಎನ್ನುವುದು. ಸಾಮಾನ್ಯವಾಗಿ ನಾವು ಗೋಧಿ ಹಿಟ್ಟು ಎನ್ನುತ್ತೇವೆ, ಆದರೆ ಗೋಧಿ ಹಿಟ್ಟು ಡಯಾಬಿಟಿಸ್ಗೆ ನಾವು ಭಾವಿಸುವಷ್ಟು ಸುರಕ್ಷಿತವಲ್ಲ ಎಂದು ತಿಳಿದರೆ ಆಶ್ಚರ್ಯವಾಗಬಹುದು. ಕಾರಣ ಅದರ ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟು ಹೆಚ್ಚು, ಅಷ್ಟು ವೇಗವಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತದೆ. ಗೋಧಿ ಸಿಹಿಯಲ್ಲದಿದ್ದರೂ ಅದು ರಕ್ತದ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಇದಕ್ಕೆ ಕಾರಣ, ಅನೇಕರು ಡಯಾಬಿಟಿಸ್ ಇದ್ದರೂ ಯೋಚಿಸದೆ ಗೋಧಿ ರೊಟ್ಟಿ ತಿನ್ನುತ್ತಾರೆ. ಆದರೆ ಜವೆ ಹಿಟ್ಟು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರ, ಅಂದರೆ ಇದು ನಿಧಾನವಾಗಿ ಜೀರ್ಣವಾಗಿ ರಕ್ತದ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಜೊತೆಗೆ ಇದರಲ್ಲಿ ಬೀಟಾ ಗ್ಲೂಕನ್ ಎಂಬ ಫೈಬರ್ ದೇಹದಲ್ಲಿ ಜೆಲ್ ರೀತಿ ಪದರ ರೂಪಿಸಿ ಗ್ಲೂಕೋಸ್ ವೇಗವಾಗಿ ರಕ್ತಕ್ಕೆ ಬೆರೆಯುವುದನ್ನು ತಡೆಯುತ್ತದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತದೆ. ಇನ್ನು ಇನ್ಸುಲಿನ್ ಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ನಿಯಮಿತ ಸೇವನೆಯಿಂದ ತೂಕ ನಿಯಂತ್ರಣದಲ್ಲಿರುತ್ತದೆ, ಹೊಟ್ಟೆ ದೀರ್ಘಕಾಲ ತುಂಬಿರುತ್ತದೆ, ಅನಾವಶ್ಯಕ ಹಸಿವು ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಆರೋಗ್ಯಕರ ದಿನಚರಿ ರೂಪುಗೊಳ್ಳುತ್ತದೆ. ಡಯಾಬಿಟಿಸ್ ನಿಯಂತ್ರಣಕ್ಕೆ ಇದು ಉತ್ತಮ ಮಾರ್ಗ. ಈಗ ನೀವು ಯೋಚಿಸುತ್ತಿರಬಹುದು, ಕೇವಲ ಜವೆ ರೊಟ್ಟಿ ಮಾಡುವುದು ಸುಲಭವೇ ಇಲ್ಲ, ಇದು ಸ್ವಲ್ಪ ಒರಟಾಗಿರುವುದರಿಂದ ಕೇವಲ ಅದರ ರೊಟ್ಟಿ ಮಾಡುವುದು ಕಷ್ಟವಾಗಬಹುದು. ಸುಲಭ ರೀತಿ, ಗೋಧಿ ಹಿಟ್ಟಿನೊಂದಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಬಳಸಿ. 1 ಭಾಗ ಗೋಧಿ ಮತ್ತು 1 ಭಾಗ ಜವೆ ಬೆರೆಸಿ ರುಚಿಕರ ಮತ್ತು ಆರೋಗ್ಯಕರ ರೊಟ್ಟಿಗಳನ್ನು ಮಾಡಬಹುದು. ಇದು ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ತುಂಬಾ ಸಹಾಯ ಮಾಡುತ್ತದೆ. ಎರಡನೆಯ ಸೂಪರ್ ಫುಡ್ ಮೆಂತೆಯ ಬೀಜ. ಈಗ ಈ ಆಹಾರದ ಬಗ್ಗೆ ಮಾತನಾಡೋಣ. ಇದು ಆಯುರ್ವೇದದಲ್ಲಿ ಮಾತ್ರವಲ್ಲ, ಈಗ ವಿಜ್ಞಾನದಲ್ಲೂ ಡಯಾಬಿಟಿಸ್ಗೆ ರಾಮಬಾಣ ಎಂದು ಪರಿಗಣಿಸಲ್ಪಟ್ಟಿದೆ. ಮೆಂತೆಯ ಬೀಜ ಭಾರತದಲ್ಲಿ ಶತಮಾನಗಳಿಂದ ಗೃಹೋಪಯೋಗಿ ಬಳಸಲ್ಪಡುತ್ತಿದೆ. ಇದರಲ್ಲಿ ಸ್ಯಾಲ್ಯೂ ಫೈಬರ್ ಜೀರ್ಣ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ಕಾರ್ಬೋಹೈಡ್ರೇಟ್ಗಳು ನಿಧಾನವಾಗಿ ಜೀರ್ಣವಾಗುತ್ತದೆ. ಇದರಿಂದ ಒಡನೆಯೇ ರಕ್ತದ ಸಕ್ಕರೆ ಮಟ್ಟ ಹೆಚ್ಚಾಗುವುದಿಲ್ಲ. ಜೊತೆಗೆ ಕೆಲವು ಅವಿಶೇಷ ಅಮಿನೋ ಆಮ್ಲಗಳು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಅಂದರೆ ನಿಮ್ಮ ದೇಹವೇ ಹೆಚ್ಚಿನ ಇನ್ಸುಲಿನ್ ಉತ್ಪಾದಿಸಲ್ಪಡುತ್ತದೆ. ಇದರಿಂದ ಸಕ್ಕರೆ ಮಟ್ಟ ಸ್ವಾಭಾವಿಕವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇದನ್ನು ದೈನಂದಿನ ಜೀವನದಲ್ಲಿ ಹೇಗೆ ಸೇರಿಸಿಕೊಳ್ಳಬೇಕು? ತುಂಬಾ ಸುಲಭ. ರಾತ್ರಿ 1 ಚಮಚ ಮೆಂತೆ ಬೀಜಗಳನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿದು ಬೀಜಗಳನ್ನು ಅಗಿದು ತಿನ್ನಿ. ಈ ಉಪಾಯ ನಿಮ್ಮ ರಕ್ತದ ಸಕ್ಕರೆಯನ್ನು ನಿಧಾನವಾಗಿ ಸಮತೋಲನಕ್ಕೆ ತರುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮೆಂತೆ ನೇರವಾಗಿ ತಿನ್ನಲು ಇಷ್ಟವಿಲ್ಲದಿದ್ದರೆ ನೆನೆಸಿದ ಬೀಜಗಳನ್ನು ಅರೆದು ರೊಟ್ಟಿಯಲ್ಲಿ ಬೆರೆಸಿ. ಇದರಿಂದ ರೊಟ್ಟಿಗಳು ಹೆಚ್ಚು ಪೌಷ್ಟಿಕವಾಗುತ್ತದೆ ಮತ್ತು ರುಚಿಯಲ್ಲಿ ದೊಡ್ಡ ವ್ಯತ್ಯಾಸ ಬರುವುದಿಲ್ಲ. ಸ್ನೇಹಿತರೆ, ಇದು ತುಂಬ ಸರಳ ಮತ್ತು ಪರಿಣಾಮಕಾರಿ ಉಪಾಯ. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಜೀವನದಲ್ಲಿ ಸೇರಿಸಿಕೊಳ್ಳಬಹುದು. ಇದಕ್ಕೆ ಔಷಧಗಳ ಅಗತ್ಯವಿಲ್ಲ, ದುಬಾರಿ ಚಿಕಿತ್ಸೆಯ ಅಗತ್ಯವಿಲ್ಲ. ಮೂರನೆಯ ಸೂಪರ್ ಫುಡ್ ಹಾಗಲಕಾಯಿ. ಹಾಗಲಕಾಯಿ ಅಥವಾ ಬೀಟರ್ ಗಾರ್ಡ್. ಹಾಗಲಕಾಯಿ ಹೆಸರು ಕೇಳಿದೊಡನೆ ಅನೇಕರು ಮುಖ ತಿರುಗಿಸುತ್ತಾರೆ. ಆದರೆ ಇದರ ಲಾಭಗಳ ಬಗ್ಗೆ ತಿಳಿದರೆ ಇದು ಕಹಿ ಹಣ್ಣು ಅಮೃತಕ್ಕಿಂತ ಕಡಿಮೆ ಇಲ್ಲ. ಹಾಗಲಕಾಯಿಯಲ್ಲಿ ರಕ್ತದ ಸಕ್ಕರೆಯನ್ನು ಸ್ವಾಭಾವಿಕವಾಗಿ ಕಡಿಮೆ ಮಾಡುವ ಶಕ್ತಿಯುಳ್ಳ ಅಂಶವಿದೆ.
ಈ ಅಂಶ ಇನ್ಸುಲಿನ್ ರೀತಿ ಕೆಲಸ ಮಾಡಿ ಗ್ಲೂಕೋಸ್ ಅನ್ನು ಕೋಶಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತದ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ. ಜೊತೆಗೆ ಪಾಲಿಪೆಪ್ಟೈಡ್ ಎಂಬ ಸಂಯುಕ್ತವು ಇದ್ದು ಸ್ವಾಭಾವಿಕ ಇನ್ಸುಲಿನ್ ರೀತಿ ಕೆಲಸ ಮಾಡುತ್ತದೆ. ಇದಕ್ಕಾಗಿಯೇ ಹಾಗಲಕಾಯಿಯನ್ನು ಪ್ಲಾಂಟ್ ಇನ್ಸುಲಿನ್ ಎಂದು ಕರೆಯುತ್ತಾರೆ. ಹಾಗಲಕಾಯಿಯನ್ನು ಹೇಗೆ ಬಳಸಬೇಕು? ಅತ್ಯಂತ ಪರಿಣಾಮಕಾರಿ ರೀತಿ ಹಾಗಲಕಾಯಿಯ ಜ್ಯೂಸ್. ಹೌದು, ರುಚಿ ಕಹಿಯಾಗಿರಬಹುದು, ಆದರೆ ಲಾಭ ದೊಡ್ಡದು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸಣ್ಣ ಗ್ಲಾಸ್ ಹಾಗಲಕಾಯಿ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿದರೆ ಕೆಲವೇ ವಾರಗಳಲ್ಲಿ ವ್ಯತ್ಯಾಸ ಕಾಣುತ್ತದೆ. ಸಕ್ಕರೆ ಮಟ್ಟದಲ್ಲಿ ಸ್ಥಿರತೆ ಬರುತ್ತದೆ. ನಿಯಂತ್ರಣಕ್ಕೆ ಪರಿಣಾಮಕಾರಿ. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಹೈ ಡೈಜೆಷನ್ನಿಂದ ದೇಹದ ಟಾಕ್ಸಿನ್ಗಳು ಹೊರಹೋಗುತ್ತದೆ. ರಿಫೈನ್ಡ್ ಕಾರ್ಬೋಕ್ಸೈಡ್ಗಳಾದ ಮೈದಾ, ಸಕ್ಕರೆ ಮತ್ತು ಜಂಕ್ ಫುಡ್ಗಳಿಂದ ದೂರವಿರಿ. ಹಣ್ಣುಗಳ ಸೇವನೆಯನ್ನು ಯೋಚಿಸಿ ಮಾಡಿ. ವಿಶೇಷವಾಗಿ ಬಾಳೆ, ದ್ರಾಕ್ಷಿ ರೀತಿಯ ಹೈ ಸಕ್ಕರೆ ಹಣ್ಣುಗಳನ್ನು ತಪ್ಪಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ನಡಿಗೆ, ಯೋಗ ಅಥವಾ ಸ್ವಲ್ಪ ಜಾಗಿಂಗ್, ಒತ್ತಡ ಕಡಿಮೆ ಮಾಡುವ ಉಪಾಯಗಳನ್ನು ಅನುಸರಿಸಿ. ಧ್ಯಾನ ಮತ್ತು ಉತ್ತಮ ನಿದ್ರೆ. ಡಯಾಬಿಟಿಸ್ ಒಮ್ಮೆ ಬಂದರೆ ಜೀವನ ಪೂರ್ತಿ ಜೊತೆಯಲ್ಲಿರುವ ಕಾಯಿಲೆ. ಆದರೆ ಸರಿಯಾದ ಜ್ಞಾನ, ಸಮತೋಲಿತ ಆಹಾರ ಮತ್ತು ಕೆಲವು ಗೃಹೋಪಯೋಗಗಳ ಸಹಾಯದಿಂದ ಇದನ್ನು ಪೂರ್ತಿಯಾಗಿ ನಿಯಂತ್ರಣದಲ್ಲಿಡಬಹುದು. ಜವೆ ಹಿಟ್ಟು, ಮೆಂತೆ ಬೀಜ ಮತ್ತು ಹಾಗಲಕಾಯಿ ಈ ಮೂರು ನಿಮ್ಮ ರಕ್ತದ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಡುವುದಲ್ಲದೆ ಹೊಸ ಶಕ್ತಿ ಮತ್ತು ಆರೋಗ್ಯದ ಅನುಭವವನ್ನು ಕೊಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.